Hi dear students, so let us continue the chapter Heredity and Evolution. So today in this video let us study about dihybrid cross. In the last class we have studied about monohybrid cross. So let us recall what is monohybrid cross. A cross between two plants which differ by only one character. ಎರಡು ಪ್ಲಾಂಟ್ಗಳನ್ನು ಕ್ರಾಸ್ ಮಾಡಿದಾಗ so when two plants are crossed, only one character will be expressed in the baby plant. ಸೊ ಆ ಒಂದು ಕ್ಯಾರೆಕ್ಟರ್ ಏನು ಬೇಕಾದ್ರೂ ಆಗಿರ್ಬೋದು. ಇಟ್ ಮೇ ಬಿ ಟಾಲ್, ಇಟ್ ಮೇ ಬಿ ಡ್ವಾಫ್. ಸೊ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಏನಿದೆಯೋ, ಸೊ ಆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಕ್ಯಾರೆಕ್ಟ್ರು ಎಕ್ಸ್ಪ್ರೆಸ್ ಆಗುತ್ತೆ. ಎರಡು ಪ್ಲಾಂಟ್ಗಳನ್ನು ಕ್ರಾಸ್ ಮಾಡಿದಾಗ ಒಂದು ಕ್ಯಾರೆಕ್ಟ್ರು ಎಕ್ಸ್ಪ್ರೆಸ್ ಆದರೆ ಅದು ಮಾನೋಹೈಬ್ರಿಡ್ ಕ್ರಾಸ್. ಸೊ ಹಾಗಾದರೆ ವಾಟ್ ಈಸ್ ದ phenotypic ratio for monohybrid cross? That is 3:1. Then what is the genotypic ratio for monohybrid cross? That is 1:2:1. ಈ ರೇಷಿಯೋನ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ MCQ ಕೇಳ್ಬೋದು, ಇಲ್ಲ 1 ಮಾರ್ಕ್ಸ್ಗಾರು ಕೇಳ್ಬೋದು, ಇಲ್ಲ ಚೆಕ್ಕರ್ ಬೋರ್ಡ್ ಬರೆಯಕ್ಕೆ ಕೇಳಿದ್ರೆ ನೀವು ಆ ಚೆಕ್ಕರ್ ಬೋರ್ಡಲ್ಲಿ ಮೆನ್ಷನ್ ಮಾಡಬೇಕು. ಮಾನೋಹೈಬ್ರಿಡ್ ಫಿನೋಟಿಪಿಕ್ ರೇಷಿಯೋ ಫಾರ್ ಮಾನೋಹೈಬ್ರಿಡ್ ಕ್ರಾಸ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಫಾರ್ ಮಾನೋಹೈಬ್ರಿಡ್ ಕ್ರಾಸ್ ಎರಡನ್ನೂ ಕೂಡ ನೀವು ಮೆನ್ಷನ್ ಮಾಡಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ನೋಡ್ತಾ ಹೋಗೋಣ. ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್? ಎ ಡೈಹೈಬ್ರಿಡ್ ಕ್ರಾಸ್ ಈಸ್ ಎ ಕ್ರಾಸ್ ಬಿಟ್ವೀನ್ two plants which differ by two characters. ನೋಡಿ ಇಲ್ಲಿ ಡೈ ಅಂತ ಬರ್ತಿದ್ದೀನಿ. ಡೈ ಅಂದರೆ ಎರಡು. ಸೊ ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ವಿಚ್ ಡಿಫರ್ ಬೈ ಟೂ ಕ್ಯಾರೆಕ್ಟರ್ಸ್. ಎರಡು ಪ್ಲಾಂಟ್ಗಳನ್ನು ಕ್ರಾಸ್ ಮಾಡಿದಾಗ ಸೊ ಅವು ದ ಡಿಫರ್ ಬೈ ಅಂದರೆ ಎಷ್ಟು ಕ್ಯಾರೆಕ್ಟರ್ಗಳನ್ನು ಎಕ್ಸ್ಪ್ರೆಸ್ ಮಾಡುತ್ತೆ? ದ ಎಕ್ಸ್ಪ್ರೆಸ್ ಟೂ ಕ್ಯಾರೆಕ್ಟರ್ಸ್. ಎರಡು ಕ್ಯಾರೆಕ್ಟರ್ನ ಅವು ಎಕ್ಸ್ಪ್ರೆಸ್ ಮಾಡುತ್ತೆ. ಇದನ್ನು ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿಬೇಕು. ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್? ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ವಿಚ್ ಡಿಫರ್ ಬೈ ಟೂ ಕ್ಯಾರೆಕ್ಟರ್ಸ್. ಹಾಗಾದರೆ ಆ ಎರಡು ಕ್ಯಾರೆಕ್ಟರ್ ಯಾವುದಿರ್ಬೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳೋದಕ್ಕೆ. ಸೊ ಐ ವಿಲ್ ಟೇಕ್ ಈಗ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಗೊತ್ತಿದೆ ನಮಗೆ. ಏನು? ಸೀಡ್ ಶೇಪ್, ಸೀಡ್ ಕಲರ್, ಪಾಡ್ ಶೇಪ್, ಪಾಡ್ ಕಲರ್, ಫ್ಲವರ್ ಪೊಸಿಷನ್, ಫ್ಲವರ್ ಕಲರ್, ದೆನ್ ಹೈಟ್ ಆಫ್ ದ ಪ್ಲಾಂಟ್. ಅದರಲ್ಲಿ ನಾನೇನು ಮಾಡ್ತೀನಿ, ಈಗ ಒಂದು ಸೀಡ್ ಶೇಪ್ ಅನ್ನುವಂತಹ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತೊಗೊಂಡ್ರೆ ಇನ್ನೊಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತೊಗೊತಾ ಇದ್ದೀನಿ, ಅದನ್ನು ಸೀಡ್ ಕಲರ್ ತೊಗೊತೀನಿ. ಒಂದು ಸೀಡ್ ಶೇಪು, ಇನ್ನೊಂದು ಸೀಡ್ ಕಲರು. ಹಾಗಾದರೆ ಈ ಸೀಡ್ ಶೇಪ್ ಏನಾಗಿರ್ಬೋದು? ಇಟ್ ಮೇ ಬಿ ರೌಂಡ್ ಇನ್ ಶೇಪ್ ಆರ್ ದ ಸೀಡ್ ಮೇ ಬಿ ರಿಂಕಲ್ಡ್ ಇನ್ ಶೇಪ್. ಸೊ ಸೀಡಿನ ಶೇಪು ಇಲ್ಲ ರೌಂಡ್ ಶೇಪಲ್ಲಿ ಇರ್ಬೋದು, ಇಲ್ಲ ರಿಂಕಲ್ಡ್ ಶೇಪ್ ಇರ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋನು 2 ಅಲೆಲ್. ಹಾಗಾದರೆ ರೌಂಡ್ ಶೇಪ್ ಅಂತ ಬಂದರೆ ಕ್ಯಾಪಿಟಲ್ ಆರ್. So these are the 2 alleles responsible for a character round. Then wrinkled ಆಗಿದ್ರೆ small r. So these are the 2 alleles responsible for the character called wrinkled. ಹಾಗಾದರೆ ಕ್ಯಾಪಿಟಲ್ ಆರ್ round in shape, small r, the seeds are wrinkled in shape. ಇನ್ನು ಸೀಡ್ ಕಲರ್ಗೆ ಬಂದರೆ ದ ಸೀಡ್ ಕಲರ್ ಐದರ್ ಇಟ್ ಈಸ್ ಯೆಲ್ಲೋ ಇನ್ ಕಲರ್ ಆರ್ ದ ಸೀಡ್ ಮೇ ಬಿ ಗ್ರೀನ್ ಇನ್ ಕಲರ್. ಹಾಗಾದರೆ ಯೆಲ್ಲೋ ಅಂತ ಬಂದರೆ ಕ್ಯಾಪಿಟಲ್ ವೈ. ದೀಸ್ ಆರ್ ದ 2 alleles ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಯೆಲ್ಲೋ ಕಲರ್ ಆ್ಯಂಡ್ ಸ್ಮಾಲ್ ವೈ ಆರ್ ದ 2 alleles that are responsible for that is the character called green. ಹಾಗಾದರೆ ಈ 2 ಅಲೀಲ್ಗಳು ಯೆಲ್ಲೋ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿದ್ರೆ ಈ 2 ಸ್ಮಾಲ್ ವೈಗಳು ಗ್ರೀನ್ ಅನ್ನುವಂತಹ ಕ್ಯಾರೆಕ್ಟರ್ ಅಂದರೆ ಕಲರ್ ಕ್ಯಾರೆಕ್ಟರ್ನ ಸೊ ಇಟ್ ವಿಲ್ ಕಂಟ್ರೋಲ್. ಸೊ ಇದು ದಟ್ ಈಸ್ ಸೀಡ್ ಶೇಪ್ ಆ್ಯಂಡ್ ಸೀಡ್ ಕಲರ್ ಆಯಿತು. ಈಗ ಇವುಗಳನ್ನು ಉಪಯೋಗಿಸ್ಕೊಂಡು ನಾವು ಬೇಬಿ ಪ್ಲಾಂಟ್ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ನಾವೀಗ ಪೇರೆಂಟನ್ನು ತಗೋಬೇಕು. ಸೊ ಪೇರೆಂಟ್ ಪ್ಲಾಂಟ್ ಆಗಿ ಯಾರನ್ನು ತಗೋಣ? ಈಗ 2 ಪ್ಲಾಂಟನ್ನ ನಾನು ಕ್ರಾಸ್ ಮಾಡಬೇಕೀಗ. ಹಾಗಾದರೆ 2 ಪ್ಲಾಂಟನ್ನ ನಾನು ಕ್ರಾಸ್ ಮಾಡಬೇಕು ಅಂದರೆ ಐ ವಿಲ್ ಟೇಕ್ ಒಂದು ರೌಂಡ್ ಗ್ರೀನ್. ನೋಡಿ, ರೌಂಡ್ ಗ್ರೀನ್ನ ಪೇರೆಂಟ್ ಆಗಿ ತೊಗೊತಾ ಇದ್ದೀನಿ. ಒಂದು ಡಾಮಿನೆಂಟು, ಒಂದು ರಿಸಿಸಿವ್. ಅದೇ ಥರ ಒಂದು ಡಾಮಿನೆಂಟು, ಒಂದು ರಿಸಿಸಿವ್.
ಏನು ರಿಂಕಲ್ಡ್ ಯೆಲ್ಲೋ. ಸೊ ವಾಟ್ ಈಸ್ ದ ಪೇರೆಂಟ್ ಇಯರ್? ಸೊ ಒಂದು ಪೇರೆಂಟ್ ಏನಾಗಿರುತ್ತಪ್ಪ ಅಂದರೆ, ಸೊ ದ ಫಸ್ಟ್ ಪೇರೆಂಟ್ ಈಸ್, ಒಂದು ಪೇರೆಂಟ್ ಪ್ಲಾಂಟ್ ಆಗಿ ನಾನು ರೌಂಡ್ ಗ್ರೀನ್ನ ತಗೊತಾ ಇದ್ದೀನಿ, ಇನ್ನೊಂದನ್ನ ರಿಂಕಲ್ಡ್ ಎಲ್ಲೋ ತಗೊತಾ ಇದ್ದೀನಿ. ಒಂದು ಡಾಮಿನೆಂಟು, ಒಂದು ರಿಸಿಸಿವ್, ಒಂದು ಡಾಮಿನೆಂಟು, ಒಂದು ರಿಸಿಸಿವ್. ದೀಸ್ ಟು ಆಸ್ ಟೇಕನ್ ಆಸ್ ದ ಪೇರೆಂಟ್ ಪ್ಲಾಂಟ್. ಇವೇ ಪೇರೆಂಟ್ ಪ್ಲಾಂಟ್. ಹಾಗಾದರೆ ರೌಂಡ್ ಅಂತ ಬಂದರೆ ಕ್ಯಾಪಿಟಲ್ ಆರ್, ಗ್ರೀನ್ ಅಂತ ಬಂದರೆ ಸ್ಮಾಲ್ ವೈ ಈಸ್ ಕ್ರಾಸ್ಡ್ ವಿತ್ wrinkled small r, then yellow capital Y. So these are the two plants. ಸೊ ಈ ಎರಡು ಪ್ಲಾಂಟ್ಗಳನ್ನು ಕ್ರಾಸ್ ಮಾಡಿದಾಗ ನಮಗೆ ಎಷ್ಟು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ? ಎರಡು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಎರಡು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆದರೆ ಅದನ್ನು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಹಾಗಾದರೆ ನಾವು ಲೆಟ್ ಅಸ್ ಗೋ ಫಾರ್, ಈಗ ಈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇದೆಯಲ್ಲ, ಇದನ್ನು ನಾವು ಜೀನೋಟೈಪ್ ಅಂತ ಕರಿತೀವಿ. ವಾಟ್ ಈಸ್ ದ ಜೀನೋಟೈಪ್ ಫಾರ್ ರೌಂಡ್ ಗ್ರೀನ್? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ವಾಟ್ ಈಸ್ ದ ಜೀನೋಟೈಪ್ ಫಾರ್ ರಿಂಕಲ್ಡ್ ಎಲ್ಲೋ? ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಹಾಗಾದರೆ ಈ ಏನು ಜೀನೋಟೈಪ್, ಈ ಏನು ಪೇರೆಂಟ್ ಇದೆಯೋ ದ ಪೇರೆಂಟ್ನಿಂದ ಈಗ ಗ್ಯಾಮೆಟ್ ಜೀನೋಟೈಪ್ ತೊಗೊಂಡಿದ್ದೀನಿ. ಹಾಗಾದರೆ ಗ್ಯಾಮೆಟ್ ಹೇಗೆ ಫಾರ್ಮೇಷನ್ ಆಗುತ್ತೆ ನೋಡೋಣ. ಸೊ ಗ್ಯಾಮೆಟಲ್ಲಿ ಏನಾಗುತ್ತೆ? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ನೋಡಿ ಗ್ಯಾಮೆಟ್ ಹೀಗೆ ಫಾರ್ಮೇಷನ್ ಆಗುತ್ತೆ. ಹಾಫ್ ಆಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್, ಇಲ್ಲಿ ಕ್ಯಾಪಿಟಲ್ ಆರ್ ಇದ್ರೆ ಈ ಆರು ಈ ವೈ ಜೊತೆಗೆ ಸೇರಿಕೊಂಡು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಎಗೇನ್ ಈ ಆರು ಈ ವೈ ಜೊತೆಗೆ ಸೇರಿಕೊಂಡು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ದಿಸ್ ಈಸ್ ದ ಗ್ಯಾಮೆಟ್ ಫಾರ್ಮೇಷನ್. ಇದು ಗ್ಯಾಮೆಟ್ ಫಾರ್ಮೇಷನ್ ಆಗ್ತಾ ಇರೋದು. ಸೊ ಈಗ ನೆಕ್ಸ್ಟ್ ಈ ಗ್ಯಾಮೆಟ್ಗಳನ್ನು ಇಟ್ಕೊಂಡು ನಾವು F1 ಜನರೇಷನ್ಗೆ ಹೋಗಬೇಕು. ಹಾಗಾದರೆ ಇಲ್ಲಿ ಹೇಗೆ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ? ವಾಟ್ ಈಸ್ ದ ಜೀನೋಟೈಪ್ ಫಾರ್ ರಿಂಕಲ್ಡ್ ಎಲ್ಲೋ? ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಈ ಆರು ಈ ವೈ ಜೊತೆ ಕಂಬೈನ್ ಆಗುತ್ತೆ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಈ ಆರು ಈ ವೈ ಜೊತೆ ಕಂಬೈನ್ ಆಗುತ್ತೆ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ಈಗ ಈ ಗ್ಯಾಮೆಟ್ಗಳನ್ನು ನಾವು ಈಗ ಫ್ಯೂಸ್ ಮಾಡಬೇಕು. ಈ ಗ್ಯಾಮೆಟ್ಗಳನ್ನು ಫ್ಯೂಸ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ F1 ಜನರೇಷನ್. ಹಾಗಾದರೆ ಮೊದಲು ನಾವು F1 ಜನರೇಷನ್ ಬಗ್ಗೆ ನೋಡೋಣ. ಸೊ F1 ಜನರೇಷನ್ಗೆ ಈ ಗ್ಯಾಮೆಟ್ಗಳನ್ನು ತೊಗೊತೀನಿ. ಸೊ ಗ್ಯಾಮೆಟ್ಸ್ ತೊಗೊಳ್ಳೋಣ. ನೀವು ನೀಟಾಗಿ ಸ್ಕೇಲಲ್ಲಿ ಡ್ರಾ ಮಾಡೋದನ್ನ ಕಲಿಬೇಕು. ಯು ಹ್ಯಾವ್ ಟು ಡ್ರಾ ಪ್ಲೀಸ್ ಯೂಸಿಂಗ್ ಸ್ಕೇಲ್. ಸೊ ಇದು ಗ್ಯಾಮೆಟು. ಒಂದನ್ನು ಹಾರಿಸಾಂಟಲಿ ಬರ್ಕೊಳ್ಳಿ, ಒಂದು ವರ್ಟಿಕಲಿ ಬರ್ಕೊಳ್ಳಿ. ನೋಡಿ ಈ ಗ್ಯಾಮೆಟ್ಗಳನ್ನು ನಾನು ವರ್ಟಿಕಲಿ ಬರ್ಕೊತೀನಿ. ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಇದನ್ನು ನಾನು ಹಾರಿಸಾಂಟಲಿ ಬರ್ಕೊತೀನಿ. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಇದನ್ನು ಬರ್ಕೊಂಡೆ. ಈಗ ಗ್ಯಾಮೆಟ್ಗಳು ಫ್ಯೂಸ್ ಆಗ್ತವೆ. ಸೊ ಗ್ಯಾಮೆಟ್ಗಳು ಫ್ಯೂಸ್ ಆಗೋದಾದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ. Capital R small r, small y capital Y. Capital R small r, small y capital Y. Capital R small r, small y capital Y. ಈಗ ನೀವು ಅಬ್ಸರ್ವ್ ಮಾಡಿ. ಸೊ ಆಲ್ ದ ಬೇಬಿ ಪ್ಲಾಂಟ್ ಎಲ್ಲ ಬೇಬಿ ಪ್ಲಾಂಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ದೇ ಹ್ಯಾವ್ ದ ಸೇಮ್ ಜೀನೋಟೈಪ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಹಾಗಾದರೆ ಎಲ್ಲ ಬೇಬಿ ಪ್ಲಾಂಟ್ಗಳು ದೇ ಗ್ರೋ ಆಸ್ ದ ಸೀಡ್ ಶೇಪ್ ಈಸ್ ರೌಂಡ್ ಇನ್ ಶೇಪ್ ಆ್ಯಂಡ್ ದ ಕಲರ್ ಆಫ್ ದ ಸೀಡ್ ಈಸ್ ಯೆಲ್ಲೋ. ಹಾಗಾದರೆ 4 ಬೇಬಿ ಪ್ಲಾಂಟ್ಗಳು ಕೂಡ ರೌಂಡ್ ಯೆಲ್ಲೋ ಆಗಿ ಅದರ ಸೀಡು ರೌಂಡ್ ಶೇಪಲ್ಲಿ ಇರುತ್ತೆ, ಸೀಡು ಯೆಲ್ಲೋ ಕಲರ್ ಇರುತ್ತೆ. ಯಾಕೆಂದರೆ ರೌಂಡ್ ಈಸ್ ಡಾಮಿನೆಂಟ್ ಆ್ಯಂಡ್ ಯೆಲ್ಲೋ ಈಸ್ ಡಾಮಿನೆಂಟ್. ಹಾಗಾದರೆ ಇನ್ F1 ಜನರೇಷನ್ ಆಲ್ ದ ಬೇಬಿ ಪ್ಲಾಂಟ್ ವಿಲ್ ಹ್ಯಾವ್ ದ ಸೇಮ್ ಜೀನೋಟೈಪ್. ಎಲ್ಲ ಬೇಬಿ ಪ್ಲಾಂಟ್ಗಳ ಜೀನೋಟೈಪು ಸೇಮು. ವಾಟ್ ಈಸ್ ದ ಜೀನೋಟೈಪ್? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ದಟ್ ಈಸ್ ರೌಂಡ್ ಯೆಲ್ಲೋ. ಹಾಗಂದರೆ ಅರ್ಥ ಏನು? ಆಲ್ ದ ಬೇಬಿ ಪ್ಲಾಂಟ್ಸ್ ವಿಲ್ ಗಿವ್ಸ್ ಅಸ್ ರೌಂಡ್ ಶೇಪ್ ಸೀಡ್ ಆ್ಯಂಡ್ ಯೆಲ್ಲೋ ಕಲರ್ ಸೀಡ್. ಸೊ ಈ ಎರಡು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದೆ, ಒಂದು ರೌಂಡು ಮತ್ತು ಯೆಲ್ಲೋ. ಸೊ ರೌಂಡು ಶೇಪು, ಯೆಲ್ಲೋ ಕಲರ್. ಹಾಗಾದರೆ ದಟ್ ಈಸ್ ಶೇಪ್ ಆ್ಯಂಡ್ ಕಲರ್. ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆದರೆ ಅದನ್ನು ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ತಗೊತೀವಿ. ಈಗ ನಾವು ಇಲ್ಲಿ ಏನು ಸಿಕ್ತೋ ನಮಗೆ ಯಾವುದೋ ಈ ದಟ್ ಈಸ್
what we got the baby plant in F1 generation, and this baby plant is used as a parent for F2 generation. ಈಗ ನಾವು F1 ಜನರೇಷನ್ ನೋಡಿದ್ದೀವಿ. ಇನ್ ದ F1 ಜನರೇಷನ್ ಆಲ್ ದ ಬೇಬಿ ಪ್ಲಾಂಟ್ ಆರ್ ಹ್ಯಾವಿಂಗ್ ದ ಸೇಮ್ genotype, that is capital R small r, capital Y small y. That means the shape of the seed is round and its color is yellow. ಇದೇ ಕಾಮನ್ ಆಗಿ ಎಲ್ಲದರೊಳಗೂ ಇದೆ. ಆಯಿತು, ಅಂದರೆ ಜೀನೋಟೈಪ್ ಸೇಮ್ ಇದೆ. ಈ ಬೇಬಿ ಪ್ಲಾಂಟ್ನ ಇದರಲ್ಲಿ 4ರಲ್ಲಿ ಯಾವುದಾದ್ರೂ 2 ಪ್ಲಾಂಟ್ಗಳನ್ನು ನಾವೀಗ ಸೆಲ್ಫ್ ಪಾಲಿನೇಷನ್ ಮಾಡಬೇಕು. ಯಾಕೆಂದರೆ ಜೀನೋಟೈಪ್ ಸೇಮ್ ಇರೋದ್ರಿಂದ, ಜೀನೋಟೈಪು ಬೇರೆ ಬೇರೆ ಇದ್ದರೆ ಕ್ರಾಸ್ ಪಾಲಿನೇಷನ್, ಜೀನೋಟೈಪು ಸೇಮ್ ಇತ್ತು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಸೆಲ್ಫ್ ಪಾಲಿನೇಷನ್. ಈಗ ನಾವು ಯಾವ ಜನರೇಷನ್ ನೋಡಿದ್ವೋ, F1 ಜನರೇಷನ್ ನೋಡಿದ್ವೋ. ಈಗ ನಾವು ಲೆಟ್ ಅಸ್ ಗೋ ಫಾರ್ F2 ಜನರೇಷನ್. ಫಾರ್ F2 ಜನರೇಷನ್ ದ ಬೇಬಿ ಪ್ಲಾಂಟ್ ವಿಲ್ ಬಿಕಮ್ ದ ಪೇರೆಂಟ್. ಈಗ ಈ ಬೇಬಿ ಪ್ಲಾಂಟನ್ನೇ ನಾವು ಪೇರೆಂಟ್ ಆಗಿ ಬಳಕೆ ಮಾಡೋಣ. ನೋಡಿ, ಈಗ ಇದೇ ಬೇಬಿ ಪ್ಲಾಂಟ್, ದಿಸ್ ಬೇಬಿ ಪ್ಲಾಂಟ್ ವಿಚ್ ವಿ ಗಾಟ್ ಇನ್ F1 ಜನರೇಷನ್, ದೀಸ್ ಆರ್ ದ 2 ಬೇಬಿ ಪ್ಲಾಂಟ್. ಈ 2 ಬೇಬಿ ಪ್ಲಾಂಟ್ಗಳು ನಮಗೆ F1 ಜನರೇಷನಲ್ಲಿ ಬಂದಿತ್ತು. ಈ F1 ಜನರೇಷನಲ್ಲಿ ಬಂದಂಥ ಬೇಬಿ ಪ್ಲಾಂಟ್ಗಳನ್ನು ನಾವೀಗ ಸೆಲ್ಫ್ ಪಾಲಿನೇಷನ್ ಮಾಡಿದ್ರೆ ಸೊ ನಮಗೆ ಗ್ಯಾಮೆಟ್ಗಳು ಏನೇನು ಸಿಗ್ತದೆ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಗ್ಯಾಮೆಟ್ಸ್ ದಟ್ ವಿ ಗೆಟ್ ಡ್ಯೂರಿಂಗ್ F2 ಜನರೇಷನ್. ಏನೇನು ಸಿಗ್ಬೋದು? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಒಂದು ಗ್ಯಾಮೆಟು, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಎರಡನೇ ಗ್ಯಾಮೆಟು, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಮೂರನೇ ಗ್ಯಾಮೆಟು, ಸ್ಮಾಲ್ ಆರ್ ಸ್ಮಾಲ್ ವೈ ದಟ್ ಈಸ್ 4ನೇ ಗ್ಯಾಮೆಟು. ಹಾಗಾದರೆ ಅದೇ ಇಲ್ಲೇನು ಜೀನೋಟೈಪ್ ಸೇಮ್ ಇರೋದ್ರಿಂದ ಇಲ್ಲಿ ಏನು ಗ್ಯಾಮೆಟ್ಸ್ ಬಂದಿದೆಯೋ ಸೇಮ್ ಗ್ಯಾಮೆಟು, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಆ್ಯಂಡ್ ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಈ ಗ್ಯಾಮೆಟ್ಗಳನ್ನು ನಾವೀಗ ಕಂಬೈನ್ ಮಾಡ್ತಾ ಹೋಗಬೇಕು. ಸೊ F1 ಜನರೇಷನಲ್ಲಿ ಬಂದಂತಹ ಬೇಬಿ ಪ್ಲಾಂಟನ್ನು ವಿ ಆರ್ ಯೂಸಿಂಗ್ ಆಸ್ ಎ ಪೇರೆಂಟ್, ಆ್ಯಂಡ್ ಆ ಪೇರೆಂಟ್ಗಳಿಂದ ನಮಗೆ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ. ಈ ಗ್ಯಾಮೆಟ್ಗಳನ್ನು ನೀವು F2 ಜನರೇಷನ್ನಲ್ಲಿ ಕಂಬೈನ್ ಮಾಡ್ತಾ ಫ್ಯೂಸ್ ಮಾಡ್ತಾ ಹೋಗಬೇಕು. ಹಾಗಾದರೆ ನಾವು ಈಗ ನೋಡ್ತಾ ಹೋಗೋಣ F2 ಜನರೇಷನಲ್ಲಿ ಹೇಗೆ ಈ ಬೇಬಿ ಪ್ಲಾಂಟ್ಗಳನ್ನು ನಾವು ಫ್ಯೂಸ್ ಮಾಡ್ತಾ ಹೋಗೋದು ಅಂತ. ಹಾಗಾದರೆ ನೋಡಿ, ಇಲ್ಲಿ ಬಂದಿರೋಂಥ 4 ಗ್ಯಾಮೆಟನ್ನು ಇದನ್ನು ವರ್ಟಿಕಲಿ ಬರ್ಕೊಳ್ಳಿ, ಇವುಗಳನ್ನು ಹಾರಿಜಾಂಟಲಿ ಬರ್ಕೊಳ್ಳಿ. ಹಾಗಾದರೆ ವರ್ಟಿಕಲಿ ಹಾರಿಜಾಂಟಲಿ ಬರೆಯೋಣ. ಫಸ್ಟು ಐ ವಿಲ್ ರೈಟ್ ವರ್ಟಿಕಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಈಗೇನು ಬಂತು ಗ್ಯಾಮೆಟ? ಸೇಮ್ ಗ್ಯಾಮೆಟ್ ಈ ಕಡೆನೂ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಈಗ ನಾವು ಗ್ಯಾಮೆಟ್ಗಳನ್ನು ಫ್ಯೂಸ್ ಮಾಡ್ತಾ ಹೋಗೋಣ. ಸೊ ಗ್ಯಾಮೆಟ್ಗಳನ್ನು ಈಗ ಫ್ಯೂಸ್ ಮಾಡಿದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ದ ಶೇಪ್ ಆಫ್ ದ ಸೀಡ್ ಈಸ್ ರೌಂಡ್ ಆ್ಯಂಡ್ ಇಟ್ ಗಿವ್ಸ್ ಯೆಲ್ಲೋ ಫ್ಲವರ್, ಯೆಲ್ಲೋ ಸೀಡು ರೌಂಡ್, ಸೀಡಿನ ಕಲರು ಯೆಲ್ಲೋ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಹಾಗಾದರೆ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ, ರೌಂಡ್ ಯೆಲ್ಲೋ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಕ್ಯಾಪಿಟಲ್ ವೈ. ಹಾಗಾದರೆ ಶೇಪ್ ಆಫ್ ದ ಸೀಡ್ ಈಸ್ ರೌಂಡ್ ಆ್ಯಂಡ್ ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ ಕಲರ್ ಸೀಡ್, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಸ್ಮಾಲ್ ವೈ. ನೋಡಿ, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡು, ಬಟ್ ಇಲ್ಲಿ 2 ಸ್ಮಾಲ್ ವೈ ಇರೋದ್ರಿಂದ ಸೊ ಇಟ್ ಈಸ್ ಗ್ರೀನ್, ರೌಂಡ್ ಗ್ರೀನ್. ದ ಶೇಪ್ ಆಫ್ ದ ಸೀಡ್ ಈಸ್ ರೌಂಡ್ ಆ್ಯಂಡ್ ಕಲರ್ ಆಫ್ ದ ಸೀಡ್ ಈಸ್ ಗ್ರೀನ್. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ವೈ ಕ್ಯಾಪಿಟಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ರೌಂಡ್ ಯೆಲ್ಲೋ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ವೈ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಸ್ಮಾಲ್ ವೈ ಇರೋದ್ರಿಂದ ಗ್ರೀನ್. ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ. ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್ ಸೀಡು, ಸೊ ಕ್ಯಾಪಿಟಲ್ ವೈ ಇರೋದ್ರಿಂದ ಯೆಲ್ಲೋ ಕಲರ್,
ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ಎಲ್ ವೈ ಇರೋದ್ರಿಂದ ಎಲ್ಲೋ. ಸ್ಮಾಲ್ ಆರ್ ಬೋತ್ ಆರ್ ಸ್ಮಾಲ್, ಕ್ಯಾಪಿಟಲ್ ವೈ ಬೋತ್ ಆರ್ ಕ್ಯಾಪಿಟಲ್ ವೈ. ಸೊ ಸ್ಮಾಲ್ ಆರ್ ಇರೋದ್ರಿಂದ ರಿಂಕಲ್ಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಎಲ್ಲೋ, ರಿಂಕಲ್ಡ್ ಎಲ್ಲೋ. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಎರಡು ಸ್ಮಾಲ್ ಆರ್ ಇರೋದ್ರಿಂದ ರಿಂಕಲ್ಡ್, ದೆನ್ ಕ್ಯಾಪಿಟಲ್ ವೈ ಇರೋದ್ರಿಂದ ಎಲ್ಲೋ. ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಎಲ್ಲೋ. ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಸ್ಮಾಲ್ ವೈ. ಸೊ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೌಂಡ್, ಸ್ಮಾಲ್ ವೈ ಇರೋದ್ರಿಂದ ಗ್ರೀನ್. ಸ್ಮಾಲ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ, ಎರಡು ಸ್ಮಾಲ್ ಆರ್ ಇರೋದ್ರಿಂದ ರಿಂಕಲ್ಡ್, ಕ್ಯಾಪಿಟಲ್ ವೈ ಇರೋದ್ರಿಂದ ಎಲ್ಲೋ. ಸ್ಮಾಲ್ ಆರ್ ಸ್ಮಾಲ್ ವೈ ಸೊ ಎರಡು ಸ್ಮಾಲ್ ಆರ್ ಇರೋದ್ರಿಂದ ರಿಂಕಲ್ಡ್, ಸೊ ಎರಡು ಸ್ಮಾಲ್ ಇರೋದ್ರಿಂದ ವೈ, ಸೊ ಇಟ್ ಈಸ್ ಗ್ರೀನ್ ಇನ್ ಕಲರ್. ಸೊ ಈ ರೀತಿ ನಮಗೆ, ಸೊ ವಿ ಹ್ಯಾವ್ ರಿಟನ್ ದ ಚೆಕ್ಕರ್ ಬೋರ್ಡ್. ಸೊ ಇದಕ್ಕೆ ಇದು ನಾವು ಡೈಹೈಬ್ರಿಡ್ ಕ್ರಾಸ್ಗೆ ಚೆಕ್ಕರ್ ಬೋರ್ಡನ್ನು ಅಥವಾ ಪುನ್ನೆಟ್ ಸ್ಕ್ವೇರನ್ನು ಬರೆದ್ವಿ. ಈಗ ನಾವು ನೋಡಬೇಕು ಡೈಹೈಬ್ರಿಡ್ ರೇಷಿಯೋ. ಆ ಡೈಹೈಬ್ರಿಡ್ ರೇಷಿಯೋದಲ್ಲಿ ನಾವು ಡೈಹೈಬ್ರಿಡ್ ರೇಷಿಯೋಗೆ ಜಿನೋಟಿಪಿಕ್ ರೇಷಿಯೋ ಬರೆಯೋದಿಲ್ಲ, ಯಾಕಂದರೆ ತುಂಬ ಉದ್ದಕ್ಕೆ ಬರುತ್ತೆ ಜಿನೋಟಿಪಿಕ್. ಅದು ನಿಮ್ಮ ಸಿಲೆಬಸ್ಸಲ್ಲಿ ಅದು ಸಿಲೆಬಸ್ಸಲ್ಲಿ ಕೂಡ ಇಲ್ಲ. ನೀವು ಇದಕ್ಕೆ ಫಿನೋಟಿಪಿಕ್ ರೇಷಿಯೋ ಬರೀಬೇಕು. ಸೊ ಫಿನೋಟಿಪಿಕ್ ರೇಷಿಯೋ ಬರೆಯೋದಾದ್ರೆ ನೀವು ಬರೀಬೇಕು ರೌಂಡ್ ಎಲ್ಲೋ ಎಷ್ಟಿದೆ ಇಷ್ಟು, ಎರಡನೇದು ರೌಂಡ್ ಗ್ರೀನ್ ಎಷ್ಟಿದೆ ಇಷ್ಟು, ನೆಕ್ಸ್ಟು ರಿಂಕಲ್ಡ್ ಎಲ್ಲೋ ಎಷ್ಟಿದೆ ಇಷ್ಟು, ರಿಂಕಲ್ಡ್ ಗ್ರೀನ್ ಎಷ್ಟಿದೆ ಇದಿಷ್ಟು ನೀವು ಈಗ ಲಿಸ್ಟ್ ಮಾಡಬೇಕು. ಸೊ ಇದೇ ಫಿನೋಟಿಪಿಕ್ ರೇಷಿಯೋ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೊ ರೌಂಡ್ ಗ್ರೀನು ಪೇರೆಂಟು, ನಾವು ಸ್ಟಾರ್ಟಿಂಗ್ ತೊಗೊಂಡಿದ್ದು ರೌಂಡ್ ಗ್ರೀನ್ ಪೇರೆಂಟು, ನೆಕ್ಸ್ಟು ರಿಂಕಲ್ಡ್ ಎಲ್ಲೋ ಪೇರೆಂಟ್ನ ತೊಗೊಂಡಿದ್ದು ನಾವು. ಸೊ ರೌಂಡ್ ಗ್ರೀನು ರಿಂಕಲ್ಡ್ ಎಲ್ಲೋನ F1 ಜನರೇಷನಲ್ಲಿ ಪೇರೆಂಟ್ ಆಗಿ ತೊಗೊಂಡಿದ್ವು. ಬಟ್ ನೀವು ಅಬ್ಸರ್ವ್ ಮಾಡಿ ರೌಂಡ್ ಎಲ್ಲೋನ ನಾವು ತಗೊಂಡೇ ಇರಲಿಲ್ಲ, ರಿಂಕಲ್ಡ್ ಗ್ರೀನನ್ನ ನಾವು ತಗೊಂಡೇ ಇರಲಿಲ್ಲ. ಹಾಗಾದರೆ ಇಲ್ಲಿ ಯಾವ ಜೀನ್ ಬೇಕಾದ್ರೂ ಕಂಬೈನ್ ಆಗ್ಬೋದು. ಎನಿ ಜೀನ್ ಕ್ಯಾನ್ ಕಂಬೈನ್ ವಿತ್ ಎನಿ ಜೀನ್, ಅಂದರೆ ಜೀನ್ಸ್ ಆರ್ ಇಂಡಿಪೆಂಡೆಂಟ್ ಟು ಕಂಬೈನ್. ಸೊ ಜೀನ್ಗಳು ಅವು ಇಂಡಿಪೆಂಡೆಂಟ್ ಆಗಿದೆ ಟು ಕಂಬೈನ್. ಎನಿ ಜೀನ್ ಕ್ಯಾನ್ ಕಂಬೈನ್ ವಿತ್ ಎನಿ ಜೀನ್. ನೋಡಿ, ಇವೇ ಪೇರೆಂಟ್ ಆಗಿ ನಾವು ತಗೊಂಡಿದ್ದು. ಬಟ್ ಇಲ್ಲಿ ಪೇರೆಂಟ್ನ ಬಿಟ್ಟು ಬೇರೆದು ಸಿಗ್ತಾ ಇದೆ ನಮ್ಗೆ ಆಫ್ ಸ್ಪ್ರಿಂಗು. ರೌಂಡ್ ಎಲ್ಲೋ ನಾವು ತಗೊಂಡೇ ಇರಲಿಲ್ಲ, ರಿಂಕಲ್ಡ್ ಗ್ರೀನು ನಾವು ತಗೊಂಡೇ ಇರಲಿಲ್ಲ. ಆದರೆ ಇಲ್ಲಿ ನಾವು ಈ ಕ್ಯಾರೆಕ್ಟರ್ನೇ ತಗೊಂಡಿರಲಿಲ್ಲ, ಬಟ್ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದೆ ಅಂದರೆ ಯಾವ ಜೀನ್ ಬೇಕಾದ್ರೂ ಯಾವ ಜೀನಿಗೆ ಜೊತೆ ಬೇಕಾದ್ರೂ ಕಂಬೈನ್ ಆಗ್ಬೋದು. ಅಂದರೆ ಅರ್ಥ, ಜೀನ್ಸ್ ಆರ್ ಇಂಡಿಪೆಂಡೆಂಟ್. ಇಫ್ ದ ಜೀನ್ಸ್ ಆರ್ ಇಂಡಿಪೆಂಡೆಂಟ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ law of independent assortment. So genes are independent to each other. ಅಂದರೆ ಯಾವ ಜೀನಿನ ಜೊತೆಗೆ ಬೇಕಾದ್ರೂ ಕಂಬೈನ್ ಆಗ್ಬೋದು. ಸೊ ಅದರಿಂದ ಈ ಪ್ರಿನ್ಸಿಪಲನ್ನು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ನಾವು ಡೈಹೈಬ್ರಿಡ್ ಕ್ರಾಸಲ್ಲಿ ಸ್ಟಡಿ ಮಾಡ್ತೀವಿ. ಮಾನೋಹೈಬ್ರಿಡ್ ಕ್ರಾಸಲ್ಲಿ ಎರಡು ಪ್ರಿನ್ಸಿಪಲ್ ಸ್ಟಡಿ ಮಾಡಿದ್ವು, ಒಂದು ಲಾ ಆಫ್ ಸೆಗ್ರಿಗೇಷನ್, ಇನ್ನೊಂದು ಲಾ ಆಫ್ ಡಾಮಿನೆನ್ಸು. ಯಾಕಂದರೆ ಡೈಹೈಬ್ರಿಡ್ ಅಲ್ಲಿ ನೋಡ್ತಾ ಇದ್ದೀವಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಹಂಗಂದ್ರೆ ಏನು, ಯಾವ ಜೀನಿನ ಜೊತೆಗೆ ಬೇಕಾದ್ರೂ ಕಂಬೈನ್ ಆಗ್ಬೋದು. ಹಾಗಾದರೆ ಜೀನ್ಸ್ ಆರ್ ಇಂಡಿಪೆಂಡೆಂಟ್, ಇದನ್ನೇ ನಾವು ಮೆಂಡಲ್ ಅವರು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರೆದ್ರು. ಹಾಗಾದ್ರೆ ಈಗ ನೋಡೋಣ ವಾಟ್ ಈಸ್ ದ ಡೈಹೈಬ್ರಿಡ್ ಕ್ರಾಸ್. ಸರ್ ಡೈಹೈಬ್ರಿಡ್ ರೇಷಿಯೋ ನೋಡೋಣ. ಸೊ ಡೈಹೈಬ್ರಿಡ್ ರೇಷಿಯೋ ನೋಡಿದರೆ ಫಸ್ಟು ರೌಂಡ್ ಎಲ್ಲೋನ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 9. ಸೊ ರೌಂಡ್ ಎಲ್ಲೋ 9 ಇದೆ ಇಷ್ಟು. ನೆಕ್ಸ್ಟು ರೆಡ್ ಗ್ರೀನ್ ಕೌಂಟ್ ಮಾಡ್ಕೊಳ್ಳಿ. ರೆಡ್ ಗ್ರೀನ್ ಎಷ್ಟಿದೆ, 1 2. ನೆಕ್ಸ್ಟು ರೆಡ್ ಗ್ರೀನ್ 3. ಸೊ ಹೌ ಮೆನಿ ರೆಡ್ ಗ್ರೀನ್ಸ್ ಆರ್ ದೇರ್, 3. ನೆಕ್ಸ್ಟು ರಿಂಕಲ್ಡ್ ಎಲ್ಲೋ ಎಷ್ಟಿದೆ ನೋಡಿ, ರಿಂಕಲ್ಡ್ ಎಲ್ಲೋ. ಸೊ ರಿಂಕಲ್ಡ್ ಎಲ್ಲೋ 1, ರಿಂಕಲ್ಡ್ ಎಲ್ಲೋ 2,
ನೆಕ್ಸ್ಟ್ ರಿಂಕಲ್ಡ್ ಯೆಲ್ಲೋ 3. ಸೊ 3 ರಿಂಕಲ್ಡ್ ಯೆಲ್ಲೋ. ಇಷ್ಟು ರಿಂಕಲ್ಡ್ ಗ್ರೀನ್ ಓನ್ಲಿ 1. ಹಾಗಾದರೆ ವಾಟ್ ಈಸ್ ದ ಡೈ ಹೈಬ್ರಿಡ್ ರೇಸ್ ನೋಡಿ. ರೌಂಡ್ ಯೆಲ್ಲೋ 9, ರಿಂಕಲ್ಡ್ ರೌಂಡ್ ಗ್ರೀನು 3, ರಿಂಕಲ್ಡ್ ಯೆಲ್ಲೋ 3, ರಿಂಕಲ್ಡ್ ಗ್ರೀನು 1. ಹಾಗಾದರೆ ವಾಟ್ ಈಸ್ ದ ಡೈ ಹೈಬ್ರಿಡ್ ರೇಷಿಯೋ? 9:3:3:1. ಸೊ ಇದನ್ನು MCQ ಗಾರು ಕೇಳ್ಬೋದು, 1 ಮಾರ್ಕ್ಸ್ ಗಾರು ಕೇಳ್ಬೋದು. ಸೊ ಚೆಕ್ಕರ್ ಬೋರ್ಡ್ ಬರೆದಾಗ ನೀವು ಮಸ್ಟ್ ಅಂಡ್ ಶುಡ್ ರೇಷಿಯೋ ಬರೀಲೇಬೇಕು. ಯಾವ ರೇಷಿಯೋ? ಫಿನೋಟಿಪಿಕ್ ರೇಷಿಯೋ ಬರೀಲೇಬೇಕು. ಸೊ ನೀವು ಯಾವುದೇ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನಲ್ಲಿ ನೀವು ಯಾವುದೇ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡ್ರೂ ಕೂಡ ನಿಮಗೆ 9:3:3:1 ಬರೋದು. ಇದಕ್ಕೆ ನಾನು ಇನ್ನೂ ಒಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಸೊ ಇದು ಫಸ್ಟು ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳೋದಕ್ಕೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ನಾನು ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ. ಈ ಎಕ್ಸಾಂಪಲ್ ನಾನು ಏನು ಮಾಡಿದ್ದೀನಿ, ಪೇರೆಂಟ್ ಆಗಿ ರಿಂಕಲ್ಡ್ ಗ್ರೀನು ರಿಂಕಲ್ಡ್ ಯೆಲ್ಲೋ ಆಗಿ ತೊಗೊಂಡಿದ್ದೀನಿ. ಅಂದರೆ ಅರ್ಥ ಸೀಡಿನ ಕಲರು, ಸೀಡಿನ ಶೇಪು ಇದನ್ನು ನಾನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಆಗಿ ತೊಗೊಂಡಿದ್ದೀನಿ. ಅಂದರೆ 2 ಕ್ಯಾರೆಕ್ಟರ್ನ ನಾನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತೊಗೊಂಡಿದ್ದೀನಿ. ಹಾಗಾದ್ರೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತೊಗೊಂಡ್ರೆ ಹೌ ಮೆನಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಬೇಬಿ ಪ್ಲಾಂಟ್? 2 ನೋಡಿ. ರೌಂಡ್ ಯೆಲ್ಲೋ, ಇಲ್ಲ ರೌಂಡ್ ಗ್ರೀನ್, ಇಲ್ಲ ರಿಂಕಲ್ಡ್ ಯೆಲ್ಲೋ, ಇಲ್ಲ ರಿಂಕಲ್ಡ್ ಗ್ರೀನ್. ಎರಡೆರಡೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದು. ಅದಕ್ಕೆ ಇದನ್ನ ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಎ ಕ್ರಾಸ್ ಬಿಟ್ವೀನ್ 2 pea plant or a cross between 2 plant which differ by 2 characters. What is the dihybrid ratio? What is the phenotypic ratio for dihybrid cross? 9:3:3:1. ನೀವು ಯಾವುದೇ 2 ಕ್ಯಾರೆಕ್ಟರ್ ತಗೊಂಡ್ರೂ ಕೂಡ ದ ರೇಷಿಯೋ ರಿಮೈನ್ಸ್ ಸೇಮ್. ಹಾಗಾದರೆ ನಾವು ಇನ್ನೂ ಒಂದು ಎಕ್ಸಾಂಪಲ್ನ ತಗೊಂಡು ನೋಡೋಣ. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ನೋಡಿ, ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈ ಎಕ್ಸಾಂಪಲ್ಲಿ ದ ಟಾಲ್ ಪೀ ಪ್ಲಾಂಟ್ ನೋಡಿ. ಈಗ ಹೈಟನ್ನು ತೊಗೊಂಡಿದ್ದೀನಿ ನಾನು. ಸೊ ಅಲ್ಲಿ ಮೊದಲನೇ ಎಕ್ಸಾಂಪಲಲ್ಲಿ ನಾನು ಸೀಡ್ ಶೇಪು, ಸೀಡ್ ಕಲರ್ ತೊಗೊಂಡಿದ್ದೆ. ಈಗೇನು ತೊಗೊತಾ ಇದ್ದೀನಿ? ಸೊ ಹೈಟ್ ಆಫ್ ದ ಪ್ಲಾಂಟನ್ನು ಒಂದು ಕ್ಯಾರೆಕ್ಟರ್ ಆಗಿ ತೊಗೊಂಡ್ರೆ ಕಲರ್ ಆಫ್ ದಿ ಫ್ಲವರ್ ನೋಡಿ, ರೆಡ್ ಕಲರ್ ಫ್ಲವರ್ ಅಂತಾನೆ, ಬೇರಿಂಗ್ ರೆಡ್ ಕಲರ್ ಫ್ಲವರ್. ಸೊ ರೆಡ್ ಕಲರ್ ಫ್ಲವರ್, ಹಾಗಾದರೆ ಫ್ಲವರ್ ಕಲರ್ನ ನಾನು ಇನ್ನೊಂದು ಕ್ಯಾರೆಕ್ಟರ್ ಆಗಿ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನು ಕ್ವಶನ್ ಏನು ಇರ್ತಾನೆ? ದ ಟಾಲ್ ಪೀ ಪ್ಲಾಂಟ್ ಬೇರಿಂಗ್ ರೆಡ್ ಕಲರ್ ಫ್ಲವರ್ capital T, capital R is crossed with dwarf pea plant bearing white flowers. ನೋಡಿ, bearing white flower. ಸೊ ಟಾಲ್ಗೆ ಕಾಂಟ್ರಾಸ್ಟಿಂಗು ಡ್ವಾರ್ಫು, ನೆಕ್ಸ್ಟು ರೆಡ್ಗೆ ಕಾಂಟ್ರಾಸ್ಟಿಂಗು ವೈಟು. ಸೊ 2 ಕ್ಯಾರೆಕ್ಟರ್ ಅಂದರೆ ಒಂದು ಕ್ಯಾರೆಕ್ಟರು ಹೈಟ್ ಆಫ್ ದಿ ಪ್ಲಾಂಟ್ನ ತೊಗೊತಾ ಇದ್ದೀನಿ, ಇನ್ನೊಂದು ಕ್ಯಾರೆಕ್ಟರ್ನ ನಾನು ಫ್ಲವರ್ನ ಕಲರ್ ತೊಗೊತಾ ಇದ್ದೀನಿ. ಹೈಟ್ ಆಫ್ ಎ ಪ್ಲಾಂಟ್ ಆ್ಯಂಡ್ ಕಲರ್ ಆಫ್ ಎ ಫ್ಲವರ್. ವಿಚ್ ಆರ್ ದ 2 ಕ್ಯಾರೆಕ್ಟರ್? height of a plant, height of a plant ಒಂದು, ನೆಕ್ಸ್ಟ್ ಫ್ಲವರ್ನ ಫ್ಲವರ್ ಕಲರ್. ದೀಸ್ ಆರ್ ದ 2 ಕ್ಯಾರೆಕ್ಟರ್ ಐ ಹ್ಯಾವ್ ಟೇಕನ್. ಹೈಟ್ ಅಂತ ಬಂದರೆ ಟಾಲ್. ಸೊ ಟಾಲ್ಗೆ ರೆಸ್ಪಾನ್ಸಿಬಲ್ ಆದ 2 ಅಲ್ಲೆಲ್ ಕ್ಯಾಪಿಟಲ್ ಟಿ. ನೆಕ್ಸ್ಟ್ ಡ್ವಾರ್ಫ್ಗೆ ನಾವು ತೊಗೊಳೋದಾರೆ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ನೆಕ್ಸ್ಟು ಕಲರ್ನ ಕಲರ್ ಆಫ್ ದಿ ಫ್ಲವರ್ಗೆ ಬಂತು ಅಂದರೆ ಅವನೇ ಕೊಟ್ಟಿಯಾನೆ ಕ್ಯಾಪಿಟಲ್ ಆರ್, ದಟ್ ಈಸ್ ರೆಡ್ ಕಲರ್ಗೆ. ವಾಟ್ ಈಸ್ ದ ಜೀನ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್? ಆರ್ ವಿಚ್ ಆರ್ ದ 2 ಅಲೆಲ್ಸ್ ದಟ್ ಕಂಟ್ರೋಲ್ ರೆಡ್ ಕಲರ್? ಕ್ಯಾಪಿಟಲ್ ಆರ್. ನೆಕ್ಸ್ಟು ವೈಟಿಗೆ ಬಂದರೆ ಸ್ಮಾಲ್ ಆರ್. These are the 2 alleles that control white color, and these are the 2 alleles that control dwarfness, and these are the 2 alleles that control tallness, and these are the 2 alleles that control red color. ಈಗ ನಾವು ಪೇರೆಂಟ್ ಆಗಿ ಯಾರನ್ನು ತಗೋಬೇಕು? F1 ಜನರೇಷನ್ನಲ್ಲಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಈಗ ಮೊದಲನೇದಾಗಿ ನಾವು F1 ಜನರೇಷನ್ಗೆ ಹೋಗೋಣ. ಸೊ ಲೆಟ್ ಅಸ್ ಗೋ ಫಾರ್ F1 ಜನರೇಷನ್. ಸೊ ಅದಕ್ಕೆ ಫಸ್ಟು ನಾನು ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಈಗ ಇದು ಜೀನೋಟೈಪ್. ಈಗ ನಾನು ಬರೆದಿರೋದು ದಿಸ್ ಈಸ್ ಜೀನೋಟೈಪ್. ನಾವು ಐ ವಿಲ್ ರೈಟ್ ದ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿ. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಗ್ಯಾಮೆಟ್ ಫಾರ್ಮೇಷನ್ ಸ್ಮಾಲ್ ಟಿ, ಸ್ಮಾಲ್ ಆರ್.
ಈ ಗ್ಯಾಮೆಟ್ಗಳನ್ನು ನಾವು ಈಗ ಫ್ಯೂಸ್ ಮಾಡ್ತಾ ಹೋಗೋಣ. ಸೊ ಈ ಗ್ಯಾಮೆಟ್ಗಳನ್ನು ಕ್ರಾಸ್ ಪಾಲಿನೇಷನ್ ಮಾಡೋಣ. ಸೊ ದಟ್ ಈಸ್ F1 ಜನರೇಷನ್. ಈಗ ನಾವು ಮಾತಾಡ್ತಾ ಇರೋದು F1. ಸೊ ಗ್ಯಾಮೆಟ್ಸ್ ತೊಗೊಳ್ಳೋಣ. ಎರಡು ವರ್ಟಿಕಲಿ ಬರ್ಕೊಳ್ಳಿ, ಎರಡು ಹಾರಿಜಾಂಟಲಿ ಬರ್ಕೊಳ್ಳಿ. ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಸೊ ಈಗ ನಾವು ಡೈಹೈಬ್ರಿಡ್ ರೇಷಿಯೋ ಸೇಮ್ ಬರುತ್ತಾ ಅಂತ ನೆಕ್ಸ್ಟ್ ಚೆಕ್ ಮಾಡ್ಕೊಳ್ಳೋಣ. ನೀವು ನೀಟಾಗಿ ಸ್ಕೇಲಲ್ಲಿ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ನೋಡಿ, ಅಬ್ಸರ್ವ್ ಮಾಡಿ. ಇನ್ F1 generation, all the baby plants will have the same genotype. What is the genotype? Capital T, small t, capital R, small r. ಹಾಗಾದರೆ ಎಲ್ಲ ಜಿನೋಟೈಪು ಒಂದೇ ಆಗಿದೆ. ಆಲ್ ದ ಬೇಬಿ ಪ್ಲಾಂಟ್ಸ್ ವಿಲ್ ಹ್ಯಾವ್ ದ ಸೇಮ್ ಜಿನೋಟೈಪ್, ದಟ್ ಈಸ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಈಗ ನಮ್ಗೇನು ಬಂತು, ಇದನ್ನ ನಾವು F2 ಜನರೇಷನ್ಗೆ, ಇಲ್ಲಿ ಏನು ನಮಗೆ ಬೇಬಿ ಪ್ಲಾಂಟ್ ಬಂದಿದೆಯೋ, ದಿಸ್ ಬೇಬಿ ಪ್ಲಾಂಟ್ ವಿಲ್ ಬಿ ಯೂಸ್ಡ್ ಆಸ್ ಎ ಪೇರೆಂಟ್ ಫಾರ್ F2 ಜನರೇಷನ್. ಈಗ F2 ಜನರೇಷನ್ಗೆ ಇದನ್ನು ಪೇರೆಂಟ್ ಆಗಿ ನಾವು ಬಳಕೆ ಮಾಡೋಣ. ಹಾಗಾದ್ರೆ F2 ಜನರೇಷನ್ನಲ್ಲಿ ಪೇರೆಂಟ್ನ ಬರೆಯೋಣ ಫಸ್ಟು. ಸೊ ಪೇರೆಂಟ್ ಬರೆಯೋದಾದ್ರೆ ಲೆಟ್ ಅಸ್ ಟೇಕ್ ಫಸ್ಟ್ ಗ್ಯಾಮೆಟ್ ಫಾರ್ಮೇಷನ್ ಮಾಡ್ಕೊಳ್ಳೋಣ. ಸೊ ಈಗ ಸೆಲ್ಫ್ ಪಾಲಿನೇಷನ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಫಸ್ಟ್ ಗ್ಯಾಮೆಟ್ ಫಾರ್ಮೇಷನ್ ಮಾಡ್ಕೊಳ್ಳೋಣ. ಸೊ 1 2 3 4 ಗ್ಯಾಮೆಟ್. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, and small t, small r. So these are the gametes that are formed. ಇವೇ ಗ್ಯಾಮೆಟ್ಸ್ಗಳು ಉಂಟಾಗಿದ್ದು. ಈ ಗ್ಯಾಮೆಟ್ಗಳನ್ನು ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಸೊ ದೀಸ್ ಆರ್ ದ 4 ಗ್ಯಾಮೆಟ್ಸ್. ಇಲ್ಲಿ 4 ಗ್ಯಾಮೆಟು, ಇಲ್ಲಿ 4 ಗ್ಯಾಮೆಟು. ಈ 4 ಗ್ಯಾಮೆಟ್ಗಳನ್ನು ನಾವೀಗ ಫ್ಯೂಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ರೈಟ್ ದ ಗ್ಯಾಮೆಟ್ಸ್ ನಾವು. ಸೊ ಈಗ ಗ್ಯಾಮೆಟ್ಸ್ ಬರೀತಾ ಹೋಗೋಣ. ಸೊ ಗ್ಯಾಮೆಟ್ಸ್ ಬರೆಯೋದಾದರೆ ಹೀಗೆ ಬರೆಯೋಣ. ನೋಡಿ, ಈಗ ಇಲ್ಲಿ ಇವುಗಳನ್ನು ಒಂದು ಹಾರಿಜಾಂಟಲಿ ಬರ್ಕೊಳ್ಳಿ, ಒಂದು ವರ್ಟಿಕಲಿ ಬರ್ಕೊಳ್ಳಿ. ಸೊ ಹಾರಿಜಾಂಟಲಿ ಬರೀತೀನಿ ಫಸ್ಟು. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಇವನ್ನೇ ನಾವು ವರ್ಟಿಕಲಿ ಬರ್ಕೋಬೇಕು. ಸೊ ಲೆಟ್ ಅಸ್ ರೈಟ್ ದ ವರ್ಟಿಕಲ್ ನಾವು. ಸೊ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ, ಸ್ಮಾಲ್ ಆರ್. ಹೀಗೆ ಇವನ್ನ ಸೆಲ್ಫ್ ಪಾಲಿನೇಷನ್ ಮಾಡೋಣ. ಸೊ ಸೆಲ್ಫ್ ಪಾಲಿನೇಷನ್ ಮಾಡಿದ್ರೆ ಕ್ಯಾಪಿಟಲ್ ಟಿ, ಸ್ಮಾಲ್ ಕ್ಯಾಪಿಟಲ್ ಟಿ, ದೆನ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ಹಾಗಾದ್ರೆ ಏನಾಯಿತು, ಕ್ಯಾಪಿಟಲ್ ಟಿ ಅಂದರೆ ದ ಪ್ಲಾಂಟ್ ಗ್ರೋಸ್ ಆಸ್ ಎ ಟಾಲ್ ಪ್ಲಾಂಟ್ ಆ್ಯಂಡ್ ಇಟ್ ವಿಲ್ ಗಿವ್ ರೆಡ್ ಫ್ಲವರ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಹಾಗಾದರೆ ಎರಡು ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್ ಕಲರ್ ಫ್ಲವರ್. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್. ಸೊ ಒಂದು ಕ್ಯಾಪಿಟಲ್ ಇರೋದ್ರಿಂದ ಟಿ, ಸೊ ದ ಪ್ಲಾಂಟ್ ಗ್ರೋಸ್ ಆಸ್ ಎ ಟಾಲ್, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್. ಸೊ ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲ್, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸ್ಮಾಲ್ ಆರ್. ಸೊ ಎರಡು ಕ್ಯಾಪಿಟಲ್ ಇರೋದ್ರಿಂದ ಟಾಲು, ಸೊ ಎರಡು ಸ್ಮಾಲ್ ಆರ್ ಇರೋದ್ರಿಂದ ಇಟ್ ವಿಲ್ ಗಿವ್ ವೈಟ್ ಫ್ಲವರ್. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ,
small r, capital R. ಹಾಗಾದ್ರೆ ಸೊ ಇಟ್ ವಿಲ್ ಗಿವ್ ಟಾಲ್ ಪ್ಲಾಂಟ್ ಆ್ಯಂಡ್ ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್ ಫ್ಲವರ್. ಕ್ಯಾಪಿಟಲ್ ಟಿ, ಸ್ಮಾಲ್ ಆರ್, ಸೊ ಕ್ಯಾಪಿಟಲ್ ಟಿ ಇರೋದ್ರಿಂದ ರೆಡ್ ಟಾಲು, ಸ್ಮಾಲ್ ಆರ್ ಇರೋದ್ರಿಂದ ವೈಟ್, ಸೊ ಟಾಲ್ ವೈಟ್. ನೆಕ್ಸ್ಟ್ ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಎರಡು ಸ್ಮಾಲ್ ಟಿ ಇರೋದ್ರಿಂದ ಸೊ ಡ್ವಾರ್ಫ್. ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಇರೋದ್ರಿಂದ ರೆಡ್. ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಎರಡು ಸ್ಮಾಲ್ ಟಿ ಇರೋದ್ರಿಂದ ಡ್ವಾರ್ಫ್, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್ ಫ್ಲವರ್. ನೆಕ್ಸ್ಟ್ ಸ್ಮಾಲ್ ಟಿ, ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್. ಒಂದು ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಸ್ಮಾಲ್ ಟಿ, ಸ್ಮಾಲ್ ಆರ್, ಸೊ ಕ್ಯಾಪಿಟಲ್ ಟಿ ಇರೋದ್ರಿಂದ ಟಾಲು, ಎರಡು ಸ್ಮಾಲ್ ಆರ್ ಇರೋದ್ರಿಂದ ವೈಟ್. ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್. ಎರಡು ಸ್ಮಾಲ್ ಟಿ ಇರೋದ್ರಿಂದ ಡ್ವಾರ್ಫ್, ಕ್ಯಾಪಿಟಲ್ ಆರ್ ಇರೋದ್ರಿಂದ ರೆಡ್. ಸ್ಮಾಲ್ ಟಿ, ಸ್ಮಾಲ್ ಆರ್. ಎರಡು ಸ್ಮಾಲ್ ಟಿ ಇರೋದ್ರಿಂದ ಡ್ವಾರ್ಫ್, ಎರಡು ಸ್ಮಾಲ್ ಆರ್ ಇರೋದ್ರಿಂದ ವೈಟ್. ಸೊ ಈಗ ನಾವು ವಿ ಹ್ಯಾವ್ ರಿಟರ್ನ್ ಆಲ್ ದ ಆಫ್ಸ್ಪ್ರಿಂಗ್ನ ಬರೆದಾಯಿತು. ಈಗ ಚೆಕ್ ಮಾಡ್ಕೋಬೇಕು ನಾವು ಲೆಟ್ ಅಸ್ ಚೆಕ್ ದಿ ದಟ್ ಈಸ್ ವಿ ಹ್ಯಾವ್ ಟು ಚೆಕ್ ವಾಟ್ ವಿ ಹ್ಯಾವ್ ಟು ಚೆಕ್ ಫಿನೋಟಿಪಿಕ್ ರೇಷಿಯೋನ ಚೆಕ್ ಮಾಡಬೇಕು. ಸೊ ಫಿನೋಟಿಪಿಕ್ ರೇಷಿಯೋದಲ್ಲಿ ನಾವು ಬರೆಯೋದಾದರೆ ನಾವು ಏನು ಬರೀಬೇಕು, ಟಾಲ್ ರೆಡ್ ಎಷ್ಟಿದೆ ಇಷ್ಟು, ಟಾಲ್ ವೈಟ್ ಎಷ್ಟಿದೆ ಇಷ್ಟು, ಡ್ವಾರ್ಫ್ ರೆಡ್ ಎಷ್ಟಿದೆ ಇಷ್ಟು, ಡ್ವಾರ್ಫ್ ವೈಟ್ ಎಷ್ಟಿದೆ ಇಷ್ಟನ್ನು ನಾವೀಗ ಲಿಸ್ಟ್ ಮಾಡಬೇಕು. ಸರಿನಾ? ಈಗ ಲಿಸ್ಟ್ ಮಾಡೋದಾದರೆ ಕೌಂಟ್ ಮಾಡ್ಕೊಳ್ಳಿ. ಫಸ್ಟು ಟಾಲ್ ರೆಡ್ 1 2 3 4 5 6 7 8 9. ಸೊ ಹೌ ಮೆನಿ ಟಾಲ್ ರೆಡ್? 9 ಇಷ್ಟು. ಟಾಲ್ ವೈಟ್ ಎಷ್ಟಿದೆ ಕೌಂಟ್ ಮಾಡ್ಕೊಳ್ಳಿ. ಸೊ ಟಾಲ್ ವೈಟ್ 1 2 3. ಸೊ ಹೌ ಮೆನಿ ಟಾಲ್ ವೈಟ್? 3 ಇಷ್ಟು. ಡ್ವಾರ್ಫ್ ರೆಡ್ ಎಷ್ಟಿದೆ ನೋಡಿ, ಡ್ವಾರ್ಫ್ ರೆಡ್ 1 2 3. ಸೊ 3 ಡ್ವಾರ್ಫ್ ರೆಡ್ ಇಷ್ಟು. ಹೌ ಮೆನಿ ಡ್ವಾರ್ಫ್ ವೈಟ್? ಓನ್ಲಿ 1. ಸೊ 1 ಡ್ವಾರ್ಫ್ ವೈಟ್. ಹಾಗಾದರೆ ವಾಟ್ ಈಸ್ ದ ಡೈಹೈಬ್ರಿಡ್ ರೇಷಿಯೋ ವಾಟ್ ಈಸ್ ದ ಫಿನೋಟಿಪಿಕ್ ರೇಷಿಯೋ ಫಾರ್ ಡೈಹೈಬ್ರಿಡ್ ಕ್ರಾಸ್? ಎಗೈನ್ ಇಟ್ ಈಸ್ 9:3:3:1. ಹಾಗಾದರೆ ನೀವು 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನಲ್ಲಿ ಯಾವುದೇ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡ್ರೂ ಕೂಡ ಸೊ ಡೈಹೈಬ್ರಿಡ್ ರೇಷಿಯೋ ಸೇಮ್ ಇರುತ್ತೆ. ವಾಟ್ ಈಸ್ ದ ಫಿನೋಟಿಪಿಕ್ ರೇಷಿಯೋ ಫಾರ್ ಡೈಹೈಬ್ರಿಡ್ ಕ್ರಾಸ್? 9:3:3:1 ಇರುತ್ತೆ. ಇದನ್ನು ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ನೀವು ಯಾವುದೇ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನೀವು ಎಕ್ಸಾಮ್ನಲ್ಲಿ ಡೈಹೈಬ್ರಿಡ್ ಕ್ರಾಸ್ಗೆ ಪುನ್ನೆಟ್ ಸ್ಕ್ವೇರ್ ಬರೆಯೋಕ್ಕೆ ಕೇಳಿದ್ರೆ ನಿಮ್ಮ ಮೈಂಡಿಗೆ ಬರಬೇಕು 9:3:3:1 ಇರಬೇಕು. ಅಕಸ್ಮಾತ್ ಈ ರೇಷಿಯೋ ಬಿಟ್ಟು ನಿಮಗೆ ಬೇರೆ ಏನೋ ಬಂತು ಅಂದರೆ ನೀವು ಬರೀಬೇಕಾದ್ರೆ ಎಲ್ಲೋ ತಪ್ಪು ಮಾಡಿದ್ದೀರಾ ಅಂತ ದಟ್ ಇಂಡಿಕೇಟ್ಸ್. ಸೊ ಇದು ವೆನ್ ಯು ಆರ್ ರೈಟಿಂಗ್ ದ ಪುನ್ನೆಟ್ ಸ್ಕ್ವೇರ್. ಈಗ ನೀವು ಅಬ್ಸರ್ವ್ ಮಾಡಿ, ನಾವು ಪೇರೆಂಟಾಗಿ ತೊಗೊಂಡಿದ್ದು ಏನನ್ನ? ಸೊ ಪೇರೆಂಟಾಗಿ ತೊಗೊಂಡಿದ್ದು ನಾವು ವಿ ಹ್ಯಾವ್ ಟೇಕನ್ ಟಾಲ್ ರೆಡ್ ಪೇರೆಂಟ್ ಆಗಿ ತೊಗೊಂಡಿದ್ದು. ಸೊ ವಿ ಹ್ಯಾವ್ ಟೇಕನ್ ಟಾಲ್ ರೆಡ್ ಆಸ್ ದ ಪೇರೆಂಟ್ ಒಂದು. ಅದ್ರ ಜೊತೆಗೆ ಏನು ತೊಗೊಂಡಿದ್ವು ನಾವು? ವೈಟ್ ಫ್ಲವರ್ ಡ್ವಾರ್ಫ್ ವೈಟ್. ಸೊ ಡ್ವಾರ್ಫ್ ವೈಟನ್ನು ತೊಗೊಂಡಿದ್ವು ನಾವು. ಸೊ ಸಾರಿ ಒಂದು ನಿಮಿಷ ನೋಡಿ, ನಾವಿಲ್ಲಿ ತೊಗೋಬೇಕಾದ್ರೆ ಟಾಲ್ ರೆಡ್ಡು ಮತ್ತು ಡ್ವಾರ್ಫ್ ವೈಟನ್ನ ಪೇರೆಂಟ್ ಆಗಿ ತೊಗೊಂಡಿದ್ವು. ನಾವು ಟಾಲ್ ವೈಟನ್ನ ತೊಗೊಂಡೇ ಇಲ್ಲ, ಬಟ್ ದಟ್ ಕ್ಯಾರೆಕ್ಟರ್ ಈಸ್ ಎಕ್ಸ್ಪ್ರೆಸ್ಡ್. ಡ್ವಾರ್ಫ್ ರೆಡ್ಡನ್ನೇ ನಾವು ತೊಗೊಂಡಿಲ್ಲ, ದಟ್ ಕ್ಯಾರೆಕ್ಟರ್ ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ? ದ ಜೀನ್ಸ್ ಆರ್ ಇಂಡಿಪೆಂಡೆಂಟ್. ದಟ್ ಮೀನ್ಸ್ ಎನಿ ಜೀನ್ ಕ್ಯಾನ್ ಕಂಬೈನ್ ವಿತ್ ಎನಿ ಜೀನ್
to give the offspring. So adrinda the genes are independent. Since the genes are independent here, this principle is called law of independent assortment. So like this, we have to study about dihybrid cross. So thank you, dear students.